बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। दृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಚತುರ್ಥ ಸ್ಕಂದ 12ನೇ ಅಧ್ಯಾಯದಲ್ಲಿ ಇವತ್ತು ಇಪ್ಪತ್ತ 6ನೇ ಶ್ಲೋಕ. ಅನಾಸ್ಥಿತಂ ತೇ ಪಿತೃಭಿಃ ಅನ್ಯೈರಪ್ಯಂಗಕರ್ಹಿಚಿತ್ ಆತಿಷ್ಠ ಜಗತಾಂ ವಂದ್ಯಂ ತದ್ವಿಷ್ಣೋ ಪರಮಂ ಪದಂ. ವಿಷ್ಣು ಪಾರ್ಷದರು ಧ್ರುವ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಅತ್ಯಂತ ದುರ್ಲಭವಾದಂತಹ ಶಿಂಶುಮಾರ ಲೋಕವನ್ನ ನೀನು ಸಂಪಾದನೆ ಮಾಡಿದ್ದಿ. ಆ ಲೋಕಕ್ಕೆ ಚಂದ್ರ ಸೂರ್ಯ ಮುಂತಾದ ಗ್ರಹ ನಕ್ಷತ್ರ ತಾರೆಗಳೆಲ್ಲ ಪ್ರದಕ್ಷಿಣೆಯಾಗಿ ಸುತ್ತಾರೆ. ಆ ಲೋಕಕ್ಕೆ ಹೋಗೋಣ ನಡಿ, ನೀನೇ ಆ ಲೋಕಕ್ಕೆ ಇನ್ನು ಮೇಲೆ ರಾಜ ಅಂತ ಹೇಳಿದ್ರು. ಆ ಮಾತನ್ನ ಮುಂದುವರಿಸ್ತಾ ಅವರು ಹೇಳ್ತಾ ಇದ್ದಾರೆ, ಆ ಲೋಕವನ್ನ ನಿನ್ನ ಪೂರ್ವಿಕರು ಯಾರೂ ಕೂಡ ಇದುವರೆಗೂ ಆ ಲೋಕವನ್ನ ಹೊಂದಿಲ್ಲ. ನಿನ್ನ ಪೂರ್ವಜರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಆ ಉತ್ತಮ ಲೋಕವನ್ನ ಯಾವತ್ತೂ ಹೊಂದಿರಲಿಲ್ಲ. ಅಂತಹ ಲೋಕವನ್ನ ನೀನು ಹೊಂದಿದ್ದಿ ಅಂತ ಹೇಳ್ತಾ ಇದ್ದಾರೆ. ಅದು ಸಮಸ್ತ ಲೋಕಗಳಿಂದ ಒಂದನಾಗಿರ್ತಕ್ಕಂತಹ ಶಿಂಶುಮಾರ ಮೂರ್ತಿಯ ಉತ್ತಮವಾದ ಲೋಕ ಅದು. ತದ್ವಿಷ್ಣೋಹೋ ಪರಮಂ ಪದಂ ಅಂತ. ಅವನೆಂಥವನು ಜಗತಾಂ ವಂದ್ಯಂ, ಜಗತಾಂ ವಂದ್ಯಂ ತದ್ವಿಷ್ಣೋಹೋ ಪರಮಂ ಪದಂ. ಜಗತ್ತಿಗೆ ವಂದ್ಯನಾಗಿರ್ತಕ್ಕಂಥವನು ಆ ವಿಷ್ಣು. ಅಂಥ ವಿಷ್ಣುವಿನ ಉತ್ತಮವಾಗಿರ್ತಕ್ಕಂತಹ ಲೋಕ. ಆ ಲೋಕವನ್ನ ಇದುವರೆಗೆ ನಿನ್ನ ಪಿತೃಗಳು ಯಾರೂ ಕೂಡ, ಪೂರ್ವಿಕರು ಯಾರೂ ಕೂಡ ಅಲ್ಲಿಗೆ ಹೋಗಿಲ್ಲ ಅಥವಾ ಬೇರೆ ಯಾರೂ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಅಂತಹ ಉತ್ತಮವಾದ ಲೋಕ. ಆ ಲೋಕವನ್ನ ನಿನಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ, ಬಾ ಅಂತ ವಿಷ್ಣು ಪಾರ್ಷದರು ಧ್ರುವ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಅನಾಸ್ಥಿತಂ ತೇ ಪಿತೃಭಿಃ ಅನ್ಯೈರಪ್ಯಂಗಕರ್ಹಿಚಿತ್ ಆತಿಷ್ಠ ಜಗತಾಂ ವಂದ್ಯಂ ತದ್ವಿಷ್ಣೋ ಪರಮಂ ಪದಂ. ಏತದ್ವಿಮಾನ ಪ್ರವರಂ ಉತ್ತಮ ಶ್ಲೋಕಮೌಳಿನಾ ಉಪಸ್ಥಾಪಿತಮಾಯುಷ್ಮನ್ ಅಧಿರೋಢುಂ ತ್ವಮರ್ಹಸಿ. ಆಯುಷ್ಮನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ.
ಎಲೆ ಆಯುಷ್ಮಂತನೇ, ಈ ಉತ್ತಮವಾದ ಯಾವ ಒಂದು ವಿಮಾನ ಏನಿದೆ, ಈ ವಿಮಾನವನ್ನ ಭಗವಂತನೇ ನಿನಗೋಸ್ಕರ ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಶ್ಲೋಕ ಮೌಳಿನ ಏತದ್ ವಿಮಾನ ಪ್ರವರಂ ಉಪಸ್ಥಾಪಿತಂ. ಉತ್ತಮ ಶ್ಲೋಕ ಮೌಳಿ ಅಂದ್ರೆ ಪುಣ್ಯ ಶ್ಲೋಕರಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥವನು ಆ ಭಗವಂತ. ಉತ್ತಮ ಶ್ಲೋಕ ಅಂತ ಯಾರ್ಯಾರಿದ್ದಾರೆ ಅಂದ್ರೆ ಪುಣ್ಯ ಕೀರ್ತಿಗಳು, ಪುಣ್ಯಶಾಲಿಗಳು, ಪುಣ್ಯ ಕೀರ್ತಿಗಳು ಅಂತ ಯಾರ್ಯಾರಿದ್ದಾರೆ, ಆ ಎಲ್ಲ ಪುಣ್ಯ ಶ್ಲೋಕರಲ್ಲೇ ಮೌಳಿಯಂತೆ ಶ್ರೇಷ್ಠನಾಗಿರ್ತಕ್ಕಂಥವನು ಶ್ರೀಮನ್ನಾರಾಯಣ. ಆ ಭಗವಂತ ನಿನಗೋಸ್ಕರ ಈ ವಿಮಾನವನ್ನ ಕಳಿಸಿಕೊಟ್ಟಿದ್ದಾನೆ. ಇದು ಬಹಳ ಉತ್ತಮವಾಗಿರ್ತಕ್ಕಂತಹ ವಿಮಾನ, ವಿಮಾನ ಪ್ರವರಂ, ಬಹಳ ಉತ್ತಮವಾಗಿರ್ತಕ್ಕಂತಹ ವಿಮಾನ. ಇದನ್ನ ನಿನಗೋಸ್ಕರ ಅಂತಾನೆ ಆ ಭಗವಂತ ಕಳಿಸಿಕೊಟ್ಟಿದ್ದಾನೆ, ಶಿಂಶುಮಾರ ರೂಪಿಯಾದ ಭಗವಂತ. ಈ ವಿಮಾನವನ್ನ ಏರು ಅಂತ ಹೇಳ್ತಾ ಇದ್ದಾನೆ. ಏತದ್ವಿಮಾನ ಪ್ರವರಂ ಉತ್ತಮ ಶ್ಲೋಕ ಮೌಳಿನ ಉಪಸ್ಥಾಪಿತಮಾಯುಷ್ಮನ್ ಅಧಿರೋಢುಂ ತ್ವಮರ್ಹಸಿ. ಮೈತ್ರೇಯ ಉವಾಚ ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋಃ ಮಧುಚ್ಯುತಾಂ ವಾಚ ಮುರುಕ್ರಮ ಪ್ರಿಯಃ ಕೃತಾಭಿಷೇಕ ಕೃತ ನಿತ್ಯ ಮಂಗಲೋ ಮುನೀನ್ ಪ್ರಣಮ್ಯಾಶಿಷಮಭ್ಯವಾದಯತೆ. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಈ ರೀತಿ ಮಧು ಯಾರು ವಿಷ್ಣು ಪಾರ್ಷದರು, ಭಗವಂತನ ದೂತರಾಗಿರ್ತಕ್ಕಂತಹ ಪ್ರಧಾನ ದೂತರಾಗಿರ್ತಕ್ಕಂತಹ ವಿಷ್ಣು ಪಾರ್ಷದರು ಹೇಳಿರ್ತಕ್ಕಂತಹ ಅಮೃತವಾಣಿ ಮಧುಚ್ಯುತಾಂ ವಾಚಂ ಉರುಕ್ರಮ ಪ್ರಿಯ. ವೈಕುಂಠ ನಿಯೋಜ್ಯ ಮುಖ್ಯಯೋ ವಾಚಂ. ವೈಕುಂಠದಲ್ಲಿ ಭಗವಂತನಿಂದ ನಿಯೋಜ್ಯರಾಗಿರ್ತಕ್ಕಂತಹ ಭೃತ್ಯರು, ಸೇವಕರು, ಅವರು ಆಡಿದ ಮಧುಚ್ಯುತಂ ವಾಕ್ಯಂ, ಮಧುಚ್ಯುತಾಂ ವಾಚಂ ಅಂದ್ರೆ ಅಮೃತದಂತೆ ಇರ್ತಕ್ಕಂತಹ ಮಾತು ಅಂತ ಅರ್ಥ. ಮಧುಚ್ಯುತಾಂ ವಾಚಂ ಅಮೃತವನ್ನ ಸುರಿಸ್ತಕ್ಕಂತಹ ಮಾತು ಅಂತಾರೆ, ಅಮೃತವಾಣಿ ಅಂತೇವಲ್ಲ ಹಾಗೆ. ಆ ಮಾತು ಅಮೃತವನ್ನ ಸುರಿಸ್ತಕ್ಕಂತಹ ಮಾತು. ಆ ಮಾತನ್ನ ಕೇಳಿ ಕುರುಕ್ರಮ ಪ್ರಿಯ, ಭಗವಂತನಲ್ಲಿ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಹರಿಪ್ರಿಯನಾದ ಧ್ರುವ ಸ್ನಾನ ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಋಷಿಮುನಿಗಳಿಗೆಲ್ಲ ನಮಸ್ಕಾರ ಮಾಡಿ ಅವರೆಲ್ಲರ ಆಶೀರ್ವಾದವನ್ನ ಪಡೆದುಕೊಂಡಂತೆ. ಹೊರಡ್ಲಿಕ್ಕೆ ಮೊದಲು ಎಲ್ಲ ಋಷಿಮುನಿಗಳ ಆಶೀರ್ವಾದ, ಮೊದಲು ಕೃತಾಭಿಷೇಕ, ಮೊದಲು ಸ್ನಾನ ಮಾಡಿದ, ಆಮೇಲೆ ಕೃತ ನಿತ್ಯ ಮಂಗಲ, ನಿತ್ಯ ನೈಮಿತ್ತಿಕ ಕರ್ಮಗಳೇನಿದ್ದಾವೆ ಅದನ್ನೆಲ್ಲ ಮುಗಿಸ್ಕೊಂಡ. ಮುನೀನ್ ಪ್ರಣಮ್ಯ, ಎಲ್ಲ ಋಷಿಮುನಿಗಳಿಗೆ ನಮಸ್ಕಾರ ಮಾಡಿ ಆಶಿಷಂ ಅಭ್ಯವಾದಯತೆ, ಅವರ ಆಶೀರ್ವಾದವನ್ನ ಬೇಡಿಕೊಂಡ. ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋಃ ಮಧುಚ್ಯುತಾಂ ವಾಚ ಮುರುಕ್ರಮ ಪ್ರಿಯಃ ಕೃತಾಭಿಷೇಕ ಕೃತ ನಿತ್ಯ ಮಂಗಲೋ ಮುನೀನ್ ಪ್ರಣಮ್ಯಾಶಿಷಮಭ್ಯವಾದಯತೆ. ಪರೀತ್ಯಾಭ್ಯರ್ಚ್ಯ ಧಿಷ್ಣ್ಯಾಗ್ರ್ಯಂ ಪಾರ್ಷದಾವಭಿವಂದ್ಯ ಚ ಇಯೇಷ ತದಧಿಷ್ಠಾತುಂ ಬಿಭ್ರದ್ರೂಪಂ ಹಿರಣ್ಮಯಂ.
ಆಮೇಲೆ ಆ ಉತ್ತಮವಾದ ವಿಮಾನ ಏನಿತ್ತಲ್ಲ, ಅದು ಹಿರಣ್ಮಯಂ ರೂಪಂ ಬಿಭ್ರತ್, ಬಂಗಾರದ ರೂಪವನ್ನ ತಾಳಿತ್ತು. ಆ ವಿಮಾನ ಸುಂದರವಾಗಿತ್ತು. ಆ ವಿಮಾನವನ್ನ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿದ. ತಾನು ಹೊರಡುವ ಏರ್ಬೇಕಾಗಿರ್ತಕ್ಕಂತಹ ವಿಮಾನ ಏನಿದೆ ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿದಂತೆ. ಅದು ಹಿರಣ್ಮಯವಾದ ರೂಪವನ್ನ ತಾಳಿತ್ತಂತೆ. ಹಿರಣ್ಮಯಂ ರೂಪಂ ಬಿಭ್ರತ್. ಬಂಗಾರದ ರೂಪವನ್ನ ತಾಳಿರ್ತಕ್ಕಂತಹ ಆ ಉತ್ತಮವಾದ ವಿಮಾನವನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ. ಆಮೇಲೆ ಆ ವಿಷ್ಣು ಪಾರ್ಷದರೇನಿದ್ದಾರೆ ನಂದ ಸುನಂದರು, ಅವರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಆಮೇಲೆ ವಿಮಾನವನ್ನ ಏರ್ಲಿಕ್ಕೆ ಪ್ರಾರಂಭ ಮಾಡಿದ. ಪರೀತ್ಯಾಭ್ಯರ್ಚ್ಯಧಿಷ್ಣ್ಯಾಗ್ರ್ಯಂ ಪಾರ್ಷದಾವಭಿವಂದ್ಯ ಚ ಯೇಷ ತದಧಿಷ್ಠಾತುಂ ಬಿಭ್ರದ್ರೂಪಂ ಹಿರಣ್ಮಯಂ ತದಾ ದುಂದುಭಯೋ ನೇದುಃ ಮೃದಂಗಪಣವಾದಯಃ. ಗಂಧರ್ವಮುಖ್ಯಾ ಪ್ರಜಗುಃ ಪೇತುಃ ಕುಸುಮವೃಷ್ಟಯಃ. ಧ್ರುವ ಆ ವಿಮಾನವನ್ನ ಏರ್ಲಿಕ್ಕೆ ಹೊರಟಾಗ ಆಕಾಶದಲ್ಲಿ ದುಂದುಭುಗಳು ಮೊಳಗುತ್ತಾ ಇದ್ದಾವೆ. ಮೃದಂಗ, ಪಣವ ಮೊದಲಾದ ವಾದಗಳೆಲ್ಲ ಮೊಳಗಿದುವಂತೆ. ಗಂಧರ್ವರು ಹಾಡು ಹೇಳುತ್ತಾ ಇದ್ದಾರೆ. ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಆ ರೀತಿ ಮಂಗಲಕರವಾದ ವಾತಾವರಣ ಸೃಷ್ಟಿಯಾಗಿದೆ. ದುಂದುಭಯಃ ನೇದುಹು ಮೃದಂಗ ಪಣವಾದಯ ನೇದುಹು. ದುಂದುಬಿಗಳು, ಮೃದಂಗ, ಪಣವ ಮೊದಲಾದಂತಹ ವಾದ್ಯಗಳೆಲ್ಲ ಮೊಳಗಿದ್ದಾವೆ. ಗಂಧರ್ವ ಮುಖ್ಯರು ಅಂದ್ರೆ ಶ್ರೇಷ್ಠ ಗಂಧರ್ವರುಗಳೆಲ್ಲ ಪ್ರಜಗುಹು ಅಂದ್ರೆ ಹಾಡುಗಳನ್ನ ಹೇಳಿದ್ದಾರೆ ಗಂಧರ್ವರು. ಕುಸುಮವೃಷ್ಟಯ ಪೇತುಹು ಹೂ ಮಳೆಗಳನ್ನ ಸುರಿಸಿದ್ದಾರೆ. ತದಾ ದುಂದುಭಯೋ ನೇದುಃ ಮೃದಂಗ ಪಣವಾದಯಃ ಗಂಧರ್ವ ಮುಖ್ಯಾಃ ಪ್ರಜಗುಃ ಪೇತುಃ ಕುಸುಮವೃಷ್ಟಯಃ. ಸ ಚ ಸ್ವರ್ಲೋಕಮಾರೋಕ್ಷ್ಯನ್ ಸುನೀತಿಂ ಜನನೀಂ ಧ್ರುವಃ ಅನ್ವಸ್ಮರದಹಂ ಹಿತ್ವಾ ನೈನಾಂ ಯಾಸ್ಯೇ ತ್ರಿವಿಷ್ಟಪಂ. ಇಷ್ಟೆಲ್ಲ ಆಗಿದೆ. ಅವನು ತಪಸ್ಸು ಮಾಡಿ ಭಗವಂತನ ಅನುಗ್ರಹವನ್ನ ಪಡ್ಕೊಂಡವನು. ಸ್ವತಃ ದೇವದೂತರೇ ವಿಮಾನವನ್ನು ತಗೊಂಡು ಬಂದಿದ್ದಾರೆ. ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಅತ್ಯಂತ ದುರ್ಲಭವಾದ ಶಿಂಶುಮಾರ ಲೋಕಕ್ಕೆ ನೀನು ರಾಜ, ಇನ್ನು ಮೇಲೆ ಅಲ್ಲಿಗೆ ಹೋಗೋಣ ಬಾ ಅಂತ ಕರಿತಾ ಇದ್ದಾರೆ. ದೇವತೆಗಳು ದುಂದುಬಿ ವಾದ್ಯಗಳನ್ನ ಮೊಳಗಿದ್ದಾರೆ. ಗಂಧರ್ವರು ಹಾಡು ಹೇಳಿದ್ದಾರೆ. ಕುಸುಮ ವೃಷ್ಟಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅವನು ಅಂತರಿಕ್ಷಕ್ಕೆ ಹೋಗುವಾಗ ತನ್ನ ತಾಯಿಯಾದ ಸುನೀತಿಯನ್ನ ಸ್ಮರಣೆ ಮಾಡಿಕೊಂಡಂತೆ. ಸುನೀತಿ ನನಗೆ ಜನ್ಮ ಕೊಟ್ಟಂತಹ ತಾಯಿ, ಅವಳನ್ನ ಬಿಟ್ಟು ನಾನೊಬ್ಬನೇ ಆ ಭಗವಂತನ ಮನೆಗೆ ಹೋಗೋದಿಲ್ಲ ಅಂತ ಅಂದುಕೊಂಡಂತೆ ಮನಸ್ಸಿನಲ್ಲಿ. ಆ ತಾಯಿಯ ನೆನಪಾಗಿದೆ. ಸುನೀತಿಂ ಜನನೀಂ ಅಸ್ಮರತ್. ತಾಯಿಯಾಗಿರ್ತಕ್ಕಂತಹ ಸುನೀತಿಯನ್ನ ಸ್ಮರಣೆ ಮಾಡಿದ. ಅವಳನ್ನ ಬಿಟ್ಟು ನಾನೊಬ್ಬನೇ ಹೋಗೋದಿಲ್ಲ ಸ್ವರ್ಗಕ್ಕೆ ಅಂತಂದ. ನ ಯಾಸ್ಯೇ ತ್ರಿವಿಷ್ಟಪಂ. ಅವಳನ್ನು ಬಿಟ್ಟು ನಾನೊಬ್ಬನೇ ಹೇಗ್ ಹೋಗ್ಲಿ ಅಂತ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ.
ಸ ಚ ಸ್ವರ್ಲೋಕಮಾರೋಕ್ಷನ್ ಸುನೀತಿಂ ಜನನೀಂ ಧ್ರುವಃ ಅನ್ವಸ್ಮರದಹಂ ಹಿತ್ವಾ ನೈನಾಂ ಯಾಸ್ಯೇ ತ್ರಿವಿಷ್ಟಪಂ ಇತಿ ವ್ಯವಸಿತಂ ತಸ್ಯ ವ್ಯವಧಾಯ ಸುರೋತ್ತಮೌ ದರ್ಶಯಾಮಾಸ ತುರ್ದೇವೀಂ ದೇವಯಾನೇನ ಚಾಗ್ರಗಾಂ. ಧ್ರುವ ಈ ರೀತಿ ಆಲೋಚನೆಯನ್ನ ಮಾಡ್ತಾ ಇರುವಾಗಲೇನೆ ಆ ವಿಷ್ಣು ಪಾರ್ಷದರು ಗೊತ್ತಾಯ್ತು ಅವರಿಗೆ ಧ್ರುವನ ಆಲೋಚನೆಯನ್ನ ಕಂಡು ಅವನೇನ್ ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಕೂಡಲೇ ಧ್ರುವನಿಗೆ ತೋರಿಸಿದ್ರಂತೆ, ನೋಡಲ್ಲಿ ಮುಂದೆ ಮುಂದೆ ದೇವಯಾನ ಮಾರ್ಗವಾಗಿ ನಿನ್ನ ತಾಯಿ ಸುನೀತಿ ಹೋಗ್ತಾ ಇದ್ದಾಳೆ ನೋಡು ಅಂತ ತೋರಿಸಿದ್ರಂತೆ. ಆ ಸುನೀತಿ ದೇವಯಾನ ಮಾರ್ಗದಲ್ಲಿ ಅವಳು ಕೂಡ ಸ್ವರ್ಗಕ್ಕೆ ಹೋಗ್ತಾ ಇದ್ದಾಳೆ, ಧ್ರುವನ ಮುಂದೆನೆ ಹೋಗ್ತಾ ಇದ್ದಾಳೆ. ಅದನ್ನ ಆ ವಿಷ್ಣು ಪಾರ್ಷದರು ತೋರಿಸಿದ್ರು. ಚಿಂತೆ ಮಾಡಬೇಡ ಅಮ್ಮನ ಬಗ್ಗೆ, ನಿಮ್ಮ ಅಮ್ಮ ದೇವಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ ನೋಡು ಅಂತ ಮುಂದೆ ತೋರಿಸಿದ್ರು. ಇತಿ ವ್ಯವಸಿತಂ ತಸ್ಯ ವ್ಯಸನೀಯ ಸುರೋತ್ತಮೌ ಅಂತ ಇನ್ನೊಂದು ಪಾಠ. ವ್ಯವಧಾಯ ಸುರೋತ್ತಮಂ ಅಂತ ಕೂಡ ಇದೆ, ವ್ಯವಸಾಯ ಸುರೋತ್ತಮಂ ಅಂತ ಕೂಡ ಪಾಠ ಇದೆ. ಇತಿ ವ್ಯವಸಿತಂ ತಸ್ಯ ವ್ಯವಧಾಯ ಸುರೋತ್ತಮೌ ದರ್ಶಯಾಮಾಸ ತುರ್ದೇವೀಂ ದೇವಯಾನೇನ ಚಾಗ್ರಗಾಂ. ಅಗ್ರಗಾಂ ಅಂದ್ರೆ ತನ್ನ ಮುಂದೆ ಹೋಗ್ತಾ ಇದ್ಲು. ಧ್ರುವ ಈ ವಿಮಾನದಲ್ಲಿ ಕೂತು ಹೋಗ್ತಾ ಇದ್ರೆ ಅವನ ಮುಂದೆನೆ ಅವನ ತಾಯಿ ಸುನೀತಿಯು ಕೂಡ ದೇವಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ. ತತ್ರ ತತ್ರ ಪ್ರಶಂಸದ್ಭಿಃ ಪಥಿವೈಮಾನಿಕೈಃ ಸುರೈಃ ಅವಕೀರ್ಯಮಾಣೋ ದದೃಶೆ ಕುಸುಮೈಃ ಕ್ರಮಶೋ ಗ್ರಹಾನ್. ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ವಿಮಾನದಲ್ಲಿ ಬೇರೆ ಬೇರೆ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ. ಧ್ರುವನನ್ನ ನೋಡಿ ಹೊಗಳ್ತಾ ಇದ್ದಾರೆ ಅವರೆಲ್ಲ. ಇವನು ವಿಮಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಹೋಗುವ ದಾರಿಯಲ್ಲಿ ಆ ಆಕಾಶದಲ್ಲೇನೆ ಅನೇಕ ವಿಮಾನಗಳಲ್ಲಿ ಅನೇಕ ಜನ ದೇವತೆಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ವಿಮಾನ ಸಂಚಾರಿಗಳಾದಂತಹ ದೇವತೆಗಳೆಲ್ಲ ದಾರಿಯಲ್ಲಿ ಅಲ್ಲಲ್ಲಿ ಕಂಡಾಗ ಧ್ರುವನನ್ನ ಅವರೆಲ್ಲ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆ ಧ್ರುವನ ಮೇಲೆ ಪುಷ್ಪಗಳನ್ನ ಚೆಲ್ಲುತ್ತಾ ಇದ್ದಾರೆ. ಅವಕೀರ್ಯಮಾಣ ಕುಸುಮೈಹಿ, ಆ ದೇವತೆಗಳು ಆ ಧ್ರುವನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಧ್ರುವ ಕ್ರಮವಾಗಿ ಒಂದೊಂದೇ ಗ್ರಹಗಳನ್ನೆಲ್ಲ ದಾಟ್ತಾ ಮುಂದೆ ಹೋಗ್ತಾ ಇದ್ದಾನೆ. ತತ್ರ ತತ್ರ ಪ್ರಶಂಸದ್ಭಿಃ ಪಥಿವೈಮಾನಿಕೈಃ ಸುರೈಃ ಅವಕೀರ್ಯಮಾಣೋ ದದೃಶೆ ಕುಸುಮೈಃ ಕ್ರಮಶೋ ಗ್ರಹಾನ್. ತ್ರಿಲೋಕೀಂ ದೇವಯಾನೇನ ಸೋತಿವ್ರಜ್ಯ ಮುನೀನಪಿ ಪರಸ್ತಾದ್ ಯದ್ಧ್ರುವಗತಿಂ ವಿಷ್ಣೋ ಪದಮಥಾಭ್ಯಗಾತ್. ಸರ್, ಪುರಸ್ತಾತ ಪರಸ್ತಾತ ಪುರಸ್ತಾತ್ ಪುರಸ್ತಾತ್ ಅಂತಲ್ವಾ? ಈ ಶ್ಲೋಕದಲ್ಲಿ ಪರಸ್ತಾತ್ ಅಂತಿದೆಯಲ್ಲ, ಪ್ರಕಾಶಿಕ ಅಲ್ಲಿ ಪರಸ್ತಾದನೆ ಕೊಟ್ಟಿದ್ದಾರೆ ಆಚಾರ್ಯ ಅಲ್ವಾ? ಪರಸ್ತಾದ್ ವಿಷ್ಣು ಪುರಸ್ತಾದ್ ಯದಿ. ಅದೆಲ್ಲದಕ್ಕಿಂತಲೂ ಉತ್ತಮವಾದ ಸ್ಥಿರಗತಿ ಯದ್ ಧ್ರುವಗತಿ ಪರಸ್ತಾದ್ ಧ್ರುವಗತಿ ಮುನೀನಪಿ ಅತಿವ್ರಜ್ಯ ಪರಸ್ತಾತ್. ಪರಸ್ತಾತ್ ಅಂದ್ರೆ ಉತ್ತಮವಾದದ್ದು ಅಂತ ಅರ್ಥ.
ಪುರಸ್ತಾತ್ ಅಂತಂದ್ರೆ ಮುಂದೆ ಇರೋದು ಅಂತ ಅರ್ಥ ಬರ್ತದೆ. ಎರಡು ಒಂದೇ ಅಂತ ಇಟ್ಕೊಳ್ಬಹುದು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವಯಾನ ಮಾರ್ಗದಿಂದ 3 ಲೋಕಗಳನ್ನು ದಾಟಿ ಸಪ್ತರ್ಷಿ ಮಂಡಲವನ್ನು ಕೂಡ ದಾಟಿ ಆಚೆ ಇರ್ತಕ್ಕಂತಹ ಆ ಎಲ್ಲ ಲೋಕಗಳಿಗಿಂತ ಉತ್ತಮವಾದ ಆ ಶಿಂಶುಮಾರ ಲೋಕವನ್ನ ಹೋಗಿ ಸೇರಿದ ಅಂತ ಅರ್ಥ. ಅತಿವ್ರಜ್ಯ ಮುನೀನಪಿ ಅತಿವ್ರಜ್ಯ ದೇವಯಾನೇನ ತ್ರಿಲೋಕೀಂ ಅತಿವ್ರಜ್ಯ. ದೇವಯಾನ ಮಾರ್ಗದಿಂದ 3 ಲೋಕಗಳನ್ನು ದಾಟಿದ. ಮುನೀನಪಿ ಅತಿವ್ರಜ್ಯ ಅಂದ್ರೆ ಸಪ್ತರ್ಷಿ ಮಂಡಲವನ್ನೂ ದಾಟಿದ. ಆ ಸಪ್ತರ್ಷಿ ಮಂಡಲದ ಆಚೆ ಇರುವ ಪರಸ್ತಾದ್ ಯದ್ ಧ್ರುವಗತಿಂ ಅಂತ. ಪರಸ್ತಾತ್ ಅಂದ್ರೆ ಅದೆಲ್ಲದಕ್ಕಿಂತಲೂ ಉತ್ತಮವಾದ ಅಂತರ್ಥ ಪರಸ್ತಾತ್ ಅಂದ್ರೆ. ಅಥವಾ ಪುರಸ್ತಾತ್ ಅಂತ ಇದ್ರೆ ಆ ಎಲ್ಲ ಋಷಿಮಂಡಲಗಳಿಗಿಂತಲೂ ಮುಂದೆ ಇರುವ ಅಂತ ಅರ್ಥ. ಪುರಸ್ತಾತ್ ಅಂದ್ರೆ ಮುಂದೆ ಇರೋದು ಅಂತ ಅರ್ಥ. ಆ ಎಲ್ಲ, ಯಾಕಂದ್ರೆ ಅದನ್ನ ದಾಟಿ ಇನ್ನು ಮುಂದೆ ಹೋದ ಅಂತಲ್ವಾ. ಹಾಗೆ ಪುರಸ್ತಾತ್ ಅಂತ ಪಾಠ ಇದ್ರೆ ಆ ಎಲ್ಲ ಋಷಿಮಂಡಲಗಳಿಗಿಂತಲೂ ಮುಂದೆ ಇರುವ ಧ್ರುವಲೋಕವನ್ನ ಹೋಗಿ ಸೇರಿದ. ಧ್ರುವಗತಿಂ ವಿಷ್ಣೋಹ ಪದಂ, ಭಗವಂತನ ಉತ್ತಮ ಸ್ಥಾನವಾದ ಶಿಂಶುಮಾರ ಲೋಕ, ಆ ಧ್ರುವಲೋಕ ಏನಿದೆ ಅದನ್ನ ಹೋಗಿ ಸೇರಿದ ಅಂತ. ಆಗ ಎರಡೂ ಆಗ್ತದೆ, ನಡೀತದೆ, ಏನ್ ತೊಂದರೆ ಇಲ್ಲ, ತಪ್ಪಲ್ಲ. ಪುರಸ್ತಾತ್ ಅಂತ ಇಟ್ಕೊಂಡ್ರೆ ಮುಂದೆ ಇರೋದು, ಆ ಎಲ್ಲ ಲೋಕಗಳಿಗಿಂತಲೂ ಮುಂದೆ ಇರುವ ಲೋಕ ಅಂತ. ಪರಸ್ತಾತ್ ಅಂತ ಇದ್ರೆ ಉತ್ತಮವಾದ ಲೋಕ ಅಂತ. ಆದ್ರೆ ವ್ಯಾಖ್ಯಾನದಲ್ಲಿ ಪರಸ್ತಾತ್ ಅಂತಾನೆ ಇರೋದ್ರಿಂದ ಹಾಗೆ ಇಟ್ಕೊಂಡ್ ಬಿಡ್ಬೋದು, ಏನ್ ತೊಂದರೆ ಇಲ್ಲ. ಇವರು ವಿಜಯಧ್ವಜರು ಏನು ಬರೆಯೋದಿಲ್ಲ ಅದ್ರ ಬಗ್ಗೆ. ಧ್ರುವಗತಿ ಅನ್ನೋದಕ್ಕೆ ಮಾತ್ರ ಬರೀತಾರ ಅವರು. ನಿಶ್ಚಲವಾದ ಗತಿ, ಧ್ರುವ ನಿಶ್ಚಲ ಗತಿ ಅಂತ ವಿಜಯಧ್ವಜರು ಹೇಳಿದ್ದಾರೆ. ಯಾದವಾರ್ಯರು ಅತಃ ಪರಸ್ತಾದ್ ವಿಷ್ಣೋಹೋ ಶಿಂಶುಮಾರಸ್ಯ ಪದಂ ತದಭ್ಯಗಾತ್, ಅದಕ್ಕಿಂತಲೂ ಪರಸ್ತಾತ್ ಅಂದ್ರೆ ಉತ್ತಮವಾಗಿರ್ತಕ್ಕಂಥದ್ದು. ಅತಃ ಅಂದ್ರೆ ಸಪ್ತರ್ಷಿ ಮಂಡಲಗಳು, ಮುನೀನಪಿ ದೇವಯಾನ ತ್ರಿಲೋಕಿ ಮುನಿ ಅದೆಲ್ಲವನ್ನೂ ದಾಟಿ ಅದಕ್ಕಿಂತಲೂ ಉತ್ತಮವಾದ ಸ್ಥಿರ ಗತಿ ಉಳ್ಳಂತಹ ಧ್ರುವಗತಿ, ಸ್ಥಿರವಾದ ಗತಿ ಉಳ್ಳಂತಹ ಶಿಂಶುಮಾರ ಲೋಕವನ್ನ ಸೇರಿದ ಅಂತ. ಅಂದ್ರೆ ನಿಶ್ಚಲವಾದ ಗತಿ. ಧ್ರುವ ನಕ್ಷತ್ರ ಅದು ಆ ಕಡೆ ಈ ಕಡೆ ಸಂಚಾರ ಮಾಡೋದಿಲ್ವಾ? ಉಳಿದ ಗ್ರಹಗಳು ಅವೆಲ್ಲ ತಿರುಗ್ತಾ ಇರ್ತವೆ, ಅಲ್ಲಲ್ಲೇ ಸಂಚಾರ ಮಾಡ್ತಾ ಇರ್ತವೆ. ಅದು ಪೋಲ್ ಸ್ಟಾರ್ ಅಂತಾರೆ, ನಂಗೆ ಪೋಲ್ ಸ್ಟಾರ್ ಅಂತಾರೆ ಧ್ರುವ ನಕ್ಷತ್ರ ಒಂದು. ಅದು ಅಲಗಾಡೋದಿಲ್ಲ, ಶೂರ ತಿಳಿದಾಚಾರಪ್ಪ, ಆದ್ರೆ ವಿಚಾರ ಮಾಡೋದು. ಇಲ್ಲಿ ಧ್ರುವಗತಿ ಅನ್ನೋ ಶಬ್ದಕ್ಕೆ ಹಾಗೆ ಬರೀತಾರೆ. ಧ್ರುವಗತಿ ಅಂದ್ರೆ ನಿಶ್ಚಲವಾದ ಗತಿ. ಧ್ರುವ ನಿಶ್ಚಲ ಗತಿ ಅಂತ ದಿಕ್ಕು ತೋರಿಸೋದು ಪೋಲ್ ಸ್ಟಾರ್ ಅಂದ್ರೆ. ಅಲ್ಲ, ಅದು ಆ ಕಡೆ ಈ ಕಡೆ ಹೋಗೋದಿಲ್ವಾ? ಒಂದೇ ಕಡೆಗಿರತ್ತ ಯಾವಾಗ್ಲೂ? ಗೊತ್ತಿಲ್ಲ. ಹೌದು, ನಾರ್ತನಲ್ಲಿ ಇರುತ್ತೆ. ಅದೆಲ್ಲ ಕೂಡ ಇಟ್ಟು ಕೂಡ ನೀವು ಈ ಪಾಂಡವರು ಬಂದು ಕಾಡಿಲ್ಲಿ ಹೋಗಂತಲ್ಲ ಆ ಸ್ಟಾರ್ ನ ಇಟ್ಟು ಗುರ್ತಿಟ್ಟು ಹೋದ್ರು ಕೂಡ ನೋಡಿದ್ದೆ. ಕಾಂಪೌಂಡ್ ನಾರ್ತ್ ನಲ್ಲೇ ಇರೋದು. ಹೌದು, ನಾರ್ತ್ ಅದು ಯಾವಾದ್ರು ಒಂದೇ ಸಲ, ರೈಟ್? ಕರೆಕ್ಟ್. ಧ್ರುವಗತಿ ಅನ್ನೋದಕ್ಕೆ ಹಾಗೆ ಬರೀತಾರೆ. ನೀವು ಧ್ರುವಗತಿ ವಿಷ್ಣೋಹ ಪದಮ. ಧ್ರುವಗತಿ ಅಂದ್ರೆ ಧ್ರುವ ಅಂದ್ರೆ ನಿಶ್ಚಲ, ನಿಶ್ಚಲವಾದ ಗತಿ, ಆ ಕಡೆ ಈ ಕಡೆ ಅಲಗಾಡೋದಿಲ್ಲ, ಅದು ಒಂದೇ ಕಡೆಯಲ್ಲೇ ಇರ್ತದೆ. ಅಂತಹ ಆ ಧ್ರುವಲೋಕವನ್ನ ಹೋಗಿ ಸೇರಿದ. ಶಿಂಶುಮಾರಸ್ಯ ಪದಂ ಅಂತಾನೆ ಬರೀತಾರೆ. ಶಿಂಶುಮಾರ ಲೋಕವನ್ನ ಹೋಗಿ ಸೇರಿದ. ಅದು ಧ್ರುವಗತಿ ಉಳ್ಳದ್ದಾದ್ರಿಂದ ಅದಕ್ಕೆ ಧ್ರುವಲೋಕ ಅಂತ ಕೂಡ ಕರೀತಾರೆ. ಧ್ರುವ ಅನ್ನೋ ಶಬ್ದಕ್ಕೇನೆ ನಿಶ್ಚಲ ಅಂತ ಅರ್ಥ. ಧ್ರುವ ಅಂದ್ರೆ ನಿಶ್ಚಲ ಅಂತನೂ ಅರ್ಥ ಇದೆ, ಶಾಶ್ವತ ಅಂತನೂ ಅರ್ಥ ಇದೆ. ಯದ್ಭ್ರಾಜಮಾನಂ ಇದಾಯ್ತಲ್ಲ. ತ್ರಿಲೋಕೀಂ ದೇವಯಾನೇನ ಸೋತಿವ್ರಜ್ಯ ಮುನೀನಪಿ.
ಪರಸ್ತಾದ್ಯಧ್ರುವಗತಿಂ ವಿಷ್ಣೋ ಪದಮಥಾಭ್ಯಘಾತ್. ಸಾಕ, ಟೈಮ್ ಆಯ್ತಾ? ಸರಿ, ನಮ್ಮ ಸೌಕರ್ಯ. ಇನ್ನೊಂದು ಮಾಡಿಬಿಡೋಣ. ಯದ್ಭ್ರಾಜಮಾನಂ ಸ್ವರುಚೈವ ಸರ್ವತೋ ಲೋಕಾಸ್ತ್ರಯೋಕ್ಷನು ವಿಭ್ರಾಜಂತ ಏತೆ ನತೆ ಖಲಾಜಂತುಷು ಯೇ ತ್ವನುಗ್ರಹಾತ್ ವ್ರಜಂತಿ ಭದ್ರಾಣಿ ಚರಂತಿ ಯೇ ನಿಶಂ. ಈ ಶಿಂಶುಮಾರ ಲೋಕ ಏನಿದೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಇದುವರೆಗೆ ಏನು ಯಾವ ಲೋಕವನ್ನು ಕುರಿತು ಧ್ರುವ ಹೋದನೋ ಆ ಶಿಂಶುಮಾರ ಲೋಕದ ಪ್ರಕಾಶ ತನ್ನ ಪ್ರಕಾಶದಿಂದಲೇ ಆಗ್ತದೆ ಅಂತ. ಸ್ವರುಚೈವ ಸರ್ವತಃ ಭ್ರಾಜಮಾನ. ಇನ್ನೊಂದು ಅದಕ್ಕೆ ಬೇಕಾಗಿಲ್ಲ, ತನ್ನ ಪ್ರಕಾಶದಿಂದಲೇ ತಾನು ಬೆಳಗುತ್ತದೆ. ಆ ಧ್ರುವಲೋಕದ ಬೆಳಕೇನಿದೆ ಆ ಬೆಳಕಿನಿಂದಲೇ 3 ಲೋಕಗಳು ಬೆಳಗುತ್ತವೆ ಅಂತ ಇದ್ದಾರೆ. ಲೋಕಾಸ್ತ್ರಯ ಅನುವಿಭ್ರಾಜಂತ ಏತೆ. ಈ ಧ್ರುವ ಲೋಕದ ಬೆಳಕಿನಿಂದಲೇನೆ 3 ಲೋಕಗಳು ಬೆಳಗುತ್ತವೆ. ಅಲ್ಲಿಗೆ ದುರ್ಜನರು ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಖಲಾಹ ಅಂದ್ರೆ ದುರ್ಜನರು. ದುರ್ಜನರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಲೋಕ ಅದು. ಯಾರು ಉತ್ತಮವಾದ ಲೋಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತಾರೋ ಅಂಥವ್ರು ಮಾತ್ರ ಹೋಗಬಲ್ಲರು. ದುರ್ಜನರಿಗೆಲ್ಲ ಆ ಲೋಕದಲ್ಲಿ ಪ್ರವೇಶ ಇಲ್ಲ. ಒಳ್ಳೆ ಭದ್ರಾಣಿ ಚರಂತಿ, ಅನಿಶಂ ಭದ್ರಾಣಿ ಚರಂತಿ ತೇ ವ್ರಜಂತಿ. ಅಂದ್ರೆ ಯಾವಾಗಲೂ ಒಳ್ಳೇದನ್ನೇ ಬಯಸ್ತಕ್ಕಂಥವ್ರು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಲೋಕಕ್ಷೇಮವನ್ನ ಚಿಂತನೆ ಮಾಡತಕ್ಕಂತಹ ಯಾರು ಪುಣ್ಯವಂತರಿದ್ದಾರೆ ಅಂಥವರಿಗೆ ಮಾತ್ರ ಅಲ್ಲಿ ಒಳಗೆ ಪ್ರವೇಶ. ಅಂತಹ ಉತ್ತಮವಾದ ಲೋಕ ಅದು. ಅದು ತನ್ನ ಬೆಳಕಿನಿಂದಲೇ ತಾನು ಬೆಳಗ್ತದೆ ಹೊರತು ಅದನ್ನ ಬೆಳಗಲಿಕ್ಕೆ ಬೇರೆ ಇನ್ನೊಂದು ಗ್ರಹದ ಅವಶ್ಯಕತೆ ಇಲ್ಲ. 3 ಲೋಕಗಳನ್ನು ತಾನೇ ತನ್ನ ಬೆಳಕಿನಿಂದ ಬೆಳಗುತ್ತದೆ. ಅಂತಹ ಒಂದು ಲೋಕ. ಆ ಲೋಕಕ್ಕೆ ಒಳ್ಳೆ ಭದ್ರಾಣಿ, ಉತ್ತಮ ಕಾರ್ಯಗಳನ್ನ, ಲೋಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ದುರ್ಜನರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಲೋಕ ಅದು ಅಂತ ಧ್ರುವಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ. ಯದ್ಭ್ರಾಜಮಾನಂ ಸ್ವರುಚೈವ ಸರ್ವತೋ ಲೋಕಾಸ್ತ್ರಯೋಖ್ಯನು ವಿಭ್ರಾಜಂತ ಏತೆ ನತೆ ಖಲಾಜಂತುಷು ಯೇ ತ್ವನುಗ್ರಹಾತ್ ವ್ರಜಂತಿ ಭದ್ರಾಣಿ ಚರಂತಿ ಯೇ ನಿಶಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ, ಒಂದು 2-3 ಪ್ರಶ್ನೆ ಇದೆ ಆಚಾರ್ಯ, ಕೇಳ್ತೀನಿ. ಹೇಳಿ. ವ್ಯಾಖ್ಯಾನ ನೋಡಿದ್ವಿ, ಪ್ರಕಾಶಿಕಾಲಿ ಬಂದು ಶಿಂಶುಮಾರ ಲೋಕದ ಒಳಗ ಬಂದು ಧ್ರುವ ಲೋಕ ಇದನ್ನು ಕೊಟ್ಟಿದ್ದಾರೆ, ರೈಟ್? 26ನೇ ಶ್ಲೋಕ ತಗೊಂಡ್ರೆ ನಿಮ್ಮ ಅಲ್ಲಿ ಅಂಗದಾಗ ಕೊಟ್ಟಿದ್ದಾರೆ ನಿಮಗೆ. ಶಿಂಶುಮಾರ ಲೋಕದಲ್ಲಿ ಒಳಗೆ ಬಂದು ಧ್ರುವ ಲೋಕ ಇದೆ. ಧನ್ಯವಾದಗಳು ಆಚಾರ್ಯರು. ನೀವು ಇದು ನೋಡಿದ್ರೆ, ನೀವು ಪ್ರಕಾಶಿಕ ಕರ್ಸಿ ಲೈನ್ ನೋಡಿದ್ರೆ ಮೇಲನ್ನು ಬಂದ್ರೆ ನೀವು ಕೂಡ ತತ್ಪುರಂ ಉತ್ಕ್ರಾಂತ ನಾನಿನಃ ದೂರಾತ್ಯೇವ ಪಶ್ಯಂತಿ ಸುರಾನ್ವಿನ ಅನ್ಯೇ ತತ್ರ ನ ಯಾಂತಿ ಸುರಾಹತು ತತ್ ಉಭಯ ಅಧಿಷ್ಠಿತಂ ಲೋಕಂ ಯಾಂತಿ ಇತಿ ಅರ್ಥಃ. ತಥಾ ಚ ಶಿಂಶುಮಾರ ಸ್ವಾಮಿಕಂ ಧ್ರುವಸ್ವಾಮಿಕಂ ಚ ಲೋಕಂ ಸರ್ವಾಪಿ ನಾನಿನೋ ಯಾಂತಿ ಅತಃ ತತ್ ಅಭಿಪ್ರಾಯಕಂ ಪ್ರಯಾಂತಿ ಚಕ್ರಂ ತಪಶಿಂಶುಮಾರಂ ಇತ್ಯಾದಿ ವಚನಂ. ಶಿಂಶುಮಾರ ಲೋಕಾಂತರ್ಗತಂ ಯತ್ ತದಾ ಉಭಯ ಅವಸ್ಥಾನಂ ಪುರಂ ತದ್ದೇವ ಅನ್ವಿನಾ ಅನ್ಯೇ ಜ್ಞಾನಿನೋ ನಯಾಂತಿ ಕಿಂತು ದೂರಾದೇವ ಪಶ್ಯಂತಿ. ಅದೇ ನಾನು ನಿನ್ನೆ ಹೇಳಿದ್ದೆ ಅಭಿಪ್ರಾಯ. ಲೋಕ ಅಂತಿಲ್ಲ, ಅಲ್ಲಿ ಪುರ ಅಂತಿದೆ. ಶಿಂಶುಮಾರ ಲೋಕ ಏನಿದೆ ಅದರ ಒಳಗೆ ಇರುವ ಇವರಿಬ್ರು ವಾಸ ಮಾಡ್ಕೊಂಡಿರ್ತಕ್ಕಂಥ ಯಾವ ಪುರ ಇದೆ, ಪಟ್ಟಣ ಅಂತ ಅರ್ಥ ಅದು. ಆ ಪುರಕ್ಕೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನಿಗಳು. ಉಳಿದವರೆಲ್ಲ ಶಿಂಶುಮಾರ ಲೋಕಕ್ಕೆ ಹೋಗ್ತಾರೆ. ಆ ಶಿಂಶುಮಾರ ಲೋಕದ ಒಳಗೆ
ಶಿಂಶುಮಾರ ಮತ್ತು ಧ್ರುವ ವಾಸ ಮಾಡಿಕೊಂಡಿರುವ ಒಂದು ಪುರ ಇದೆ ಅಲ್ಲ, ಪಟ್ಟಣ, ಆ ಪಟ್ಟಣಕ್ಕೆ ಯಾರು ಹೋಗೋದಿಲ್ಲ ಅಂತ ನಿನ್ನೆ ನೋಡಿದ್ವಲ್ಲ, ಅದೇ ಅರ್ಥ ಅದಕ್ಕೆ. ಓಕೆ ಅದಕ್ಕೆ ಶಿಂಶುಮಾರ ಲೋಕ ಧ್ರುವ ಲೋಕ ಬೇರೆ ಅಂತ ಅರ್ಥ ಅಲ್ಲ. ಓಕೆ ಧ್ರುವ ಲೋಕ ಅಂತ ಹೇಳಿಲ್ಲ ಅಲ್ಲಿ, ಓಕೆ ಪುರ ಪಟ್ಟಣ ಅಂತ ಹೇಳಿದ್ದಾರೆ. ಶಿಂಶುಮಾರ ಮತ್ತು ಧ್ರುವ ಇಬ್ರು ವಾಸ ಮಾಡಿಕೊಂಡಿರ್ತಕ್ಕಂತಹ ಪಟ್ಟಣ ಅಂತ ನಿನ್ನೆ ನಾವು ಅದೇ ಅರ್ಥ ಅಲ್ವಾ ನೋಡಿದ್ವಿ. ಓಕೆ. ಸೊ ಬಟ್ ಚಕ್ರ ಲೋಕ ಎರಡು ಒಂದೇ ಪರ್ಯಾಯ ಪದವ? ಧ್ರುವ ಲೋಕ ಧ್ರುವ ಚಕ್ರ ಅದೇನ? ಚಕ್ರ ಅಂದ್ರೆ ಏನಂತ? ಚಕ್ರ ಅಂದ್ರೂ ಅದೇ ಅರ್ಥನೇ, ಇದು ಲೋಕ. ಚಕ್ರ ರೂಪದಲ್ಲಿರುವ ಲೋಕ ಅಂತ ಅರ್ಥ. ಓಕೆ ಓಕೆ. ನೀವು 25ನೇ ಶ್ಲೋಕದಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ ನಿಮಗೆ ಇವರು, ಅದರಲ್ಲೂ ಪ್ರಕಾಶಕಾಲಿ 2ನೇ ಅಧ್ಯಾಯ ಅಲ್ಲಿ ಒಂದು ದ್ವಿತೀಯ ಅಲ್ಲಿ ಬಂದು 25ರಲ್ಲಿ ಬಂದು ಹರೇಹೇ ಸಂಶುಮಾರಂ ಸಂಶುಮಾರ ಸಂಬಂಧಿ ಚಕ್ರಂ ಚಕ್ರವತ್ ಪರಿಭ್ರಮಣಶೀಲಂ ಸ್ವರೂಪಂ ತತ್ರತ್ಯಂ ಧ್ರುವಂ ಲೋಕಮಿತಿ ಯಾವತ್ ಪ್ರಾಯತಿ ಎಂದು ಕೊಟ್ಟಿದ್ದಾರೆ. ತತ್ರತ್ಯಂ ಧ್ರುವಂ ಲೋಕಮಿತಿ ಎಂದು ಕೊಟ್ಟಿದ್ದಾರೆ. ಯಾವತ್ ಎಲ್ಲಿದೆ ಇದು? ಎಲ್ಲಿದೆ? 25ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇಲ್ಲಲ್ಲ, 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಇದು ಕೊಟ್ಟಿದ್ದಾರೆ. ಅಂದ್ರೆ ಅದು ತಿರುಗ್ತದೆ ಅಂತ ಆಯ್ತಲ್ಲ. ಅದು ಒಂದು ಶಿಂಶುಮಾರ ಸಂಬಂಧಿ ಚಕ್ರಂ ಚಕ್ರವತ್ ಪರಿಭ್ರಮಣಶೀಲಂ ಸ್ವರೂಪಂ. ಅದೇ ಚಕ್ರ ಅಂದ್ರೆ ಅದೇ ಪರಿಭ್ರಮಣಶೀಲ. ಎಲ್ಲಾ ಗ್ರಹಗಳು ನಕ್ಷತ್ರಗಳು ತಿರುಗೋದೇ ತಾನೆ, ಆದ್ರೆ ಇದು ಒಂದೇ ಕಡೆಗೆ ತಿರುಗ್ತದೆ ಅಂತ ಹಂಗಿಟ್ಕೊಳ್ಬೇಕಷ್ಟೆ. ಓಕೆ. ಅಚಲವಾದದ್ದು ಅಂತಿದೆ, ಆದ್ರೆ ಚಕ್ರ ಅಂತ ಇದೆ. ಎರಡು ಪರಸ್ಪರ ವಿರುದ್ಧ ಅಲ್ವಾ. ಚಕ್ರ ಅನ್ನೋದಕ್ಕೆ ಶಿಂಶುಮಾರ ಏನ ನೀವು ಇವಾಗ ಓದಿದ್ರಲ್ಲ, ಪರಿಭ್ರಮಣಶೀಲಂ ಅಂತಿದೆ. ಪರಿಭ್ರಮಣಶೀಲಂ ಅಂದ್ರೆ ತಿರುಗೋದು ಅಂತಾನೆ ಅರ್ಥ. ಅದು ಬಂದು ಶಿಂಶುಮಾರ ಕೊಟ್ಟಿದ್ದಾರೆ ನಿಮಗೆ. ತತ್ ರತ್ಯಂ ಧ್ರುವಂ, ತತ್ ರತ್ಯಂ ಅಂದ್ರೆ ಏನಂತ? ಅಲ್ಲಿರುವ ಅಂತ ಅರ್ಥ. ಓಕೆ. ತತ್ ರತ್ಯಂ ಧ್ರುವಂ ಲೋಕಮಿತಿ ಯಾವತ್? ಅಲ್ಲಿರುವ ಧ್ರುವಲೋಕ. ಓಕೆ. ಆ ಚಕ್ರದಲ್ಲಿ ಇರುವ ಧ್ರುವಲೋಕ ಅಂತ. ಓಕೆ. ಹಾ ಇಲ್ಲ, ಕೆಲವು ಇವರೆಲ್ಲ ಒಂದ ವೈಕುಂಠ ಹೋಗ್ತಾರೆ, ಇಲ್ಲಾಂದ್ರೆ ಅಂಧನ್ ತಮಸ್ ಹೋಗ್ತಾರೆ. ನನ್ ನಿತ್ಯ ಸಂಸಾರಿ ಯಾರು ಇಲ್ಲವಾ ಅವರ ಗ್ರೂಪ್ ಅಲ್ಲಿ? ಅದರ ಮೆನ್ಷನ್ ಮಾಡುದಿಲ್ಲ ಎಲ್ಲಿ. ಮಾಡ್ತಾರಲ್ಲ. ಧ್ರುವಂದು ತಮ್ಮ ಅವನಲ್ಲಿ ಹೋಗ್ತಾನೆ, ಕಾಡಿ ಕಿಚ್ಚಲ್ಲಿ ಸಾಯ್ತಾರೆ ಅಂತ ಹೇಳ್ತಾರೆ. ನಿತ್ಯ ಸಂಸಾರಿನ ವಿಷಯ ಯಾರು ಅಂತ ಹೇಳುದಿಲ್ಲ. ಅದಾಗೆ ಕರೆಕ್ಟ್. ಅವ್ರ ಬಗ್ಗೆ ಹೆಚ್ಚು ಎಲ್ಲಿ ಬರೋದಿಲ್ಲ. ಅವರು ಇದೇ ಲೋಕಗಳಲ್ಲಿ ತಿರುಗ್ತಾ ಇರ್ತಾರೆ, ಮತ್ತೆ ಮತ್ತೆ ಸಂಸಾರದಲ್ಲಿ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ ಅಂತ ಅಷ್ಟು ವಿಷಯ ಬರುತ್ತೆ. ಅದನ್ನೇನು ಹೆಚ್ಚು ಹೇಳ್ಬೇಕಾಗಿಲ್ಲ ಅಂತ ಹೇಳಿ ಬಿಟ್ಟಿರ್ಬೇಕು. ಆದ್ರೆ ಯಾರು ಅಂತ ಹೇಳಲ್ಲ. ಈಗ ಧ್ರುವ ಹೇಳ್ತಾರೆ, ಧ್ರುವ ಲೋಕ ಸಿಗ್ತದೆ, ವೈಕುಂಠ ಸಿಗ್ತದೆ ಎಲ್ಲ ಹೇಳ್ತಾರೆ. ಮತ್ತೆ ದೈತ್ಯರಿಗೆ ಅಂಧನ್ ತಮಸ್ ಹೋಗ್ತಾರೆ ಅಂತ ಹೇಳ್ತಾರೆ. ಇವ್ರನ್ನ ಯಾರು ಮಾತಾಡುದಲ್ಲ. ಯಾರು ಆ ಗ್ರೂಪ್ ಅಲ್ಲಿ ಯಾರಿಂದ ನಮಗೆ ಗೊತ್ತಿರಲ್ಲ. ಮನುಷ್ಯರು ಸಾಧಾರಣವಾಗಿ ನಿತ್ಯ ಸಂಸಾರಿಗಳಲ್ಲಿ ಮನುಷ್ಯರೇ 99% ಎಲ್ರು ಮನುಷ್ಯರೇ. ಎಲ್ರು 100% ಮನುಷ್ಯರೇ ಅವರೆಲ್ಲ. ದೇವತೆಗಳು ಯಾರು ಅಲ್ಲ. ದೇವತೆಗಳು ಯಾರು ನಿತ್ಯ ಸಂಸಾರಿಗಳಲ್ಲ. ಮನುಷ್ಯರಲ್ಲಿ ಮನುಷ್ಯ ಮಧ್ಯಮರು. ಹೌದು, ಮನುಷ್ಯ ಮಧ್ಯಮರೇನಿರ್ತಾರೆ. ಸಾಂತಾನಿಕ ಲೋಕ ಅಂತ ಇರುತ್ತೆ, ಅಲ್ಲಿ ಹೋಗ್ತಾರೆ ಅಂತ ಕೇಳಿದೀವಿ. ಹೌದು, ಅದು ಅವತ್ತೆಲ್ಲ ನೋಡಿದ್ವಲ್ಲ ನಾವು. ಅಂದ್ರೆ ಅವ್ರ ಬಗ್ಗೆ ಎಲ್ಲೂ ಪುರಾಣಗಳಲ್ಲಿ ಅವ್ರ ಕಥೆ ಹೇಳೋದಿಲ್ವಲ್ಲ ಅಂತ ಇವ್ರು ಕೇಳೋದು. ಅವ್ರೆಲ್ಲಿ ಹೋದ್ರು, ಅವರು ಸತ್ರು ಅಂತ ಅಷ್ಟೇ ಹೇಳ್ತಾರೆ. ಅವ್ರೆಲ್ಲಿ ಹೋದ್ರು ಮುಂದೇನು ಹೇಳೋದಿಲ್ಲ. ಬರುತ್ತಲ್ಲ ಮುಂದೆ ಇಂಥವ್ರು ಇಂಥವರಾಗಿ ಹುಟ್ಟಿದ್ರು, ಇಂಥವರಾಗಿ ಇನ್ನೊಂದು ಜನ್ಮ ಬಂತು ಅಂತೆಲ್ಲ ಮನುಷ್ಯರ ಕಥೆಗಳು ಬರುವಾಗ ಬರುತ್ತಷ್ಟೆ. ಅದೇನು ಹೆಚ್ಚು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಪುರಾಣಗಳು ಹೆಚ್ಚು ಅವರ ಕಥೆಗಳನ್ನ ಹೇಳೋದಿಲ್ಲ ಅಷ್ಟೇ. ಮತ್ತೆ ಮತ್ತೆ ಸಂಸಾರದಲ್ಲಿ ತಿರುಗ್ತಾ ಇರ್ತಾರೆ ಅಷ್ಟೇ. ಅವರ ಕಥೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದ್ರಿಂದ ಹೇಳೋದಿಲ್ಲ. ಸೊ
ಈಗ ಪುರಂಜನ ಅಂತ ಕೇಳಿದೀವಲ್ಲ ಅವ್ರ ರಾಜಸ್ರ ಹೌದು. ಯಾರು? ಹೌದು, ಪುರಂಜನ ಅಂದ್ರೆ ಇಲ್ಲ, ಆಮೇಲೆ ಅವನಿಗೆ ವೈರಾಗ್ಯ ಬರ್ತದೆ. ಮೊದಲು ಹಂಗೆ ತಿರುಗಾಡಿದ, ಆ ಸಂಸಾರದಲ್ಲೇ ಆಸೆ ಇಟ್ಟುಕೊಂಡು ಒಂದು ಶರೀರಗಳನ್ನು ಪಡ್ಕೊಂಡು ಹೋದ. ಕೊನೆಗೆ ನಾರದರ ಉಪದೇಶದಿಂದ ಅವನಿಗೆ ವೈರಾಗ್ಯ ಬಂತು. ಮುಂದೆ ಅವನು ಕೂಡ ತಪಸ್ಸು ಮಾಡಿದ ಅಂತ ಬರ್ತದೆ. ಹಾಗಾಗಿ ಅದು ಕೂಡ ಅಲ್ಲ. ಅಲ್ಲಿ ಪುರಂಜನ ಅಂದ್ರೆ ಜೀವ ಅಂತ. ಜ್ಞಾಪಕ. ಈಗ ನಮ್ ದೇಹದಲ್ಲಿ ದೇವತೆಗಳು ದೈತ್ಯರು ಹೆಂಗಿರ್ತಾರೋ ಹಂಗೆ ಮಿಶ್ರ ಕಾರ್ಯ ಮಾಡ್ಸೋರು ರಾಜಸರು ಇರ್ತಾರೆ ಅಂತ. ಅದ್ ನಿಜನಾ ಸ್ವಾಮಿ? ಯಾರು ರಾಜಸರು ಅಂದ್ರೆ ಯಾರು? ಅದೇ ಯಾರು ಅಂತ ಗೊತ್ತಿಲ್ಲ. ಈಗ ದೇವತೆಗಳು ದೈತ್ಯರು ಇಬ್ರು ತತ್ವಾಭಿಮಾನಿ ದೇವತೆಗಳಾಗಿ ನಮ್ ಶರೀರದಲ್ಲಿ ಮಾಡಿಸ್ತಾರಲ್ವಾ, ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ. ಅದೇ ತರ ರಾಜಸ ಕಾರ್ಯನ ರಾಜಸರು ಮಾಡಿಸ್ತಾರೆ ಅಂತ ಕೇಳಿದ್ನ. ಇಲ್ಲ, ರಾಜಸರು ಅಂತ ಹಂಗಿಲ್ಲ. ದೇವತೆಗಳು ದೈತ್ಯರೇ. ಹಂಗ ರಾಜಸ ದೇವತೆಗಳು ಅಂತಿಲ್ಲ. ದೇವತೆಗಳೇ ರಾಜಸ ಕಾರ್ಯಗಳನ್ನು ನಮ್ಮ ಕೈಯಿಂದ ನಮ್ಮ ಗುಣಕ್ಕನುಸಾರವಾಗಿ ಮಾಡಿಸ್ತಾರಷ್ಟೇ. ಆಚಾರ್ಯ, ನಂಗೆ ಇನ್ನು ಕ್ಲಾರಿಫಿಕೇಶನ್. ಈಗ ಸಿಂಸುಮಾರ ಲೋಕದ ಒಳಗ ಧ್ರುವ ಲೋಕ ಇದೆ. ಆಮೇಲೆ ಬಂದು ಪುರ ಬಂದು ತನಿಯ ಇದೆ, ರೈಟ್? ಆ ಸಿಂಸುಮಾರ ನೀವು ಶಿಂಶುಮಾರ ಲೋಕದ ಒಳಗೆ ಧ್ರುವ ಲೋಕ ಇದೆ ಅಂತ ಹೇಳ್ಬೇಡ್ರಿ. ಸರಿ. ಶಿಂಶುಮಾರ ಲೋಕ ಧ್ರುವ ಲೋಕ ಎರಡು ಒಂದೇ. ಶಿಂಶುಮಾರ ಲೋಕದ ಒಳಗೆ ಧ್ರುವ ಪಟ್ಟಣ ಇದೆ ಅಂತ ಹೇಳ್ರಿ. ಪಟ್ಟಣ ಬೇರೆ, ಲೋಕ ಬೇರೆ. ಪಟ್ಟಣ ಅಂದ್ರೇನು ಗೊತ್ತಾ ನಿಮಗೆ? ಪುರ, ಪಟ್ಟಣ, ಸಿಟಿ ಅಂತ ಅರ್ಥ. ಸರಿ. ಶಿಂಶುಮಾರ ಲೋಕ ಅಂತ ಅನ್ನೋದು ಒಂದು ದೇಶ ಅಂತ ಇಟ್ಕೊಳ್ರಿ, ಒಂದು ಇಂಡಿಯಾ ಅಂತ ಇಟ್ಕೊಳ್ರಿ. ಅದರ ಒಳಗೆ ಅವರಿಬ್ರು, ಶಿಂಶುಮಾರ ಮತ್ತು ಧ್ರುವ ಇಬ್ರು ವಾಸ ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಿಟಿ. ಆ ಸಿಟಿ ಒಳಗೆ ಬೇರೆ ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಸೊ ಇಲ್ಲಿ ಬಂದು ಪುರಾನ್ ಕೊಟ್ಟಿದ್ದಾರೆ. ಬಟ್ ಆದ್ರೆ 25ನೇ ಲೋಕನ್ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಹೇಗ ಅರ್ಥ ಮಾಡಿಕೊಂಡ್ರಿ? ಆ ಲೋಕ, ಅಲ್ಲಿ ಲೋಕ ಅಂದ್ರೆ ಇಡೀ ಲೋಕನೇ, ಪೂರ್ತಿ ಧ್ರುವ ಲೋಕನೇ. ಅಲ್ಲಿಗೆ ಹೋಗೋದಿಲ್ಲ ಅಂತ ಏನ್ ಯಾರು ಹೇಳಿಲ್ವಲ್ಲ. ಅಲ್ಲಿ ಧ್ರುವ ಲೋಕ, ಶಿಂಶುಮಾರ ಲೋಕ, ಧ್ರುವ ಲೋಕ ಎಲ್ಲಿ ಬೇಕಾದ್ರೆ ಹೇಳಿಕೊಂಬಂದು ಒಂದಾ ಧ್ರುವ ಲೋಕ ಹೇಳ್ಕೋಬಹುದು. ಹೌದೌದು, ಇಂಡಿಯಾ ಅಂತಾನು ಹೇಳ್ಬೋದು, ಭಾರತ ಅಂತಾನು ಹೇಳ್ಬೋದಲ್ಲ, ಹಾಗೆ. ಸೊ ಆಮೇಲೆ ಸರ್, ಈ ಮೇಳ ಹೋಗ್ತಾರೆ ನಾವು ನೋಡಿರೋ ಈ ಸುಷುಮ್ನಾ ನಾಡಿಯಿಂದ ಹೋದಂತವ್ರು ಬಂದು ಚಿಲ ಬಂದ್ರು ವೈಕುಂಠಕ್ಕೆ ಹೋಗ್ತಾರೆ, ಚಿಲ ಬಂದು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಚಿಲ ಬಂದು ಮಕರ ಲೋಕಕ್ಕೆ ಹೋಗ್ತಾರೆ ಎಂಬ ಒಂದು ಮಾತನ್ನು ನೋಡಿ ನಾವು. ಸೊ ಅವರು ಅಪರೋಕ್ಷ ಜ್ಞಾನಿ ಅಲ್ಲಿ ಹೋಗಿ ಇದ್ದುಬಿಟ್ಟು ಆಮೇಲೆ ಅಲ್ಲಿ ಸೇವೆ ಮಾಡಿಟ್ಟು ಬ್ರಹ್ಮದೇವರು ಕೂಡ ಬಂದು ವೈಕುಂಠ, ಆಮೇಲೆ ಕಟಸಿಯ ಮೋಕ್ಷಕ್ಕೆ ಹೋಗಾರ. ಹೆಂಗೆ ತಗೋಬೇಕು? ಹೌದು, ಸದ್ಯಕ್ಕೆ ಅಲ್ಲಿ ಬ್ರಹ್ಮದೇವರ ಪೂರ್ಣ ಆಯುಷ್ಯ ಮುಗಿಯೋವರೆಗೆ ಕೆಲವರು ಕೆಲವು ಲೋಕಗಳಲ್ಲಿ ಇರ್ತಾರೆ ಅಂತ ಅರ್ಥ. ಅದಕ್ಕೆ ಎಲ್ರು ಕೂಡ ಸತ್ಯಲೋಕಕ್ಕೆ ಹೋಗಿ ಅಲ್ಲಿರೋದಿಲ್ಲ. ಕರೆಕ್ಟ್. ಏನೋ ಅದು ಇಡ ಬಿಂಗಲ ಆಮೇಲೆ ಬಂದು ಸುಷ್ಮಾ ನಾಡಿಲಿ ಬಂದು ಪ್ರತಿಕಾರಂಬರು ಅಪ್ರತಿಕಾರಂಬರು ಬಂದು ಇದ್ದಾರೆ. ಸೊ ಅವರು ಬಂದು ನೋಡಿ, ರೈಟ್? ಸೊ ಹಾಗಾಗಿ ಮೇಲಿನ ಲೋಕಗಳಲ್ಲಿ ಸ್ವರ್ಗಕ್ಕಿಂತ ಮೇಲಿನ ಲೋಕಗಳು, ಸ್ವರ್ಗಕ್ಕೆ ಹೋದವ್ರು ಮತ್ತೆ ವಾಪಸ್ ಬರ್ತಾರೆ ಭೂಮಿಗೆ. ಸ್ವರ್ಗಕ್ಕಿಂತ ಮೇಲೆ ಇರುವ ಲೋಕಗಳಲ್ಲಿ ಇರುವಂತ ಜನರು ಅಪರೋಕ್ಷ ಜ್ಞಾನ ನಂತರದಲ್ಲಿ ಹೋಗೋರು, ಅವರೆಲ್ಲ ಅಲ್ಲಲ್ಲಿ ತಮ್ಮ ಇನ್ನು ಅಪರೋಕ್ಷ ಜ್ಞಾನಾನಂತರದ ಸಾಧನೆಯನ್ನ ಮಾಡ್ತಾ ಅಲ್ಲೇ ಇರ್ತಾರೆ. ಎಲ್ಲಿವರೆಗೆ? ಚತುರ್ಮುಖ ಬ್ರಹ್ಮದೇವರ ಆಯುಷ್ಯ ಮುಗಿಯೋವರೆಗೆ. ಆಮೇಲೆ ಎಲ್ರು ಒಟ್ಟಿಗೆ ಎಲ್ಲಾ ಲೋಕದಲ್ಲಿರೋರ್ನು ಕೂಡ ಕರ್ಕೊಂಡು ಒಟ್ಟಿಗೆ ಬ್ರಹ್ಮದೇವರು ಹೋಗ್ತಾರೆ ಮೋಕ್ಷ. ಸೊ ಎಲ್ಲಾರು ವೈಶ್ವಾನರಕ್ಕೆ ಹೋಗಿ ಎಲ್ಲಾ ಪಾಪನ್ ಕಂಪ್ಲೀಟ್ ಹೋದ ಮೇಲೆ ಹೋಗ್ತಾರ, ರೈಟ್? ನೋಡಿ, ವೈಶ್ವಾನರಕ್ಕೆ ನದಿಲಿ ಮಡಿಯೋ ಇಲ್ಲ ಸೂರ್ಯ ಇದ್ರಲ್ಲಿ ಮಡಿಯೋ ಎಲ್ಲಾ ಪಾಪ ಹೋದ ಮೇಲೆ ಬಂದು ಮಕರ ಲೋಕ, ಅವ್ರವ್ರ ಯೋಗಿ ತಟ್ಟಂಗ ಬ್ರಹ್ಮಲೋಕ ಎಲ್ಲ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಶ್ವಾನ ಲೋಕಕ್ಕೆ ಎಲ್ಲಾರು ಹೋಗಿ ಹೋಗಾಗ ಇಲ್ಲವಾ? ಹಂಗ ತಗೊಂಬಂದ ನಾವ್ ನೋಡಿರ್ಲಿ. ಯಾವ್ದು ವೈಶ್ವಾನರ ಲೋಕ ಅಂದ್ರೆ ಯಾವ್ದು? ವೈಶ್ವಾನರ ಲೋಕಕ್ಕೆ ಮೇಲೆ ಶಿಂಶುಮಾರ ಲೋಕ ಇದೆ, ರೈಟ್?
ಸೊ ಅಲ್ಲಿ ಹೋಗಿ ವಿಧೂಯ ಸರ್ವ ಪಾಪಾನಿ ಯಾಂತಿ ರೈಟ್. ಅದಕ್ಕೆ ಮಾತ್ರ ಬಂದು ಸಿಂಶುಮಾರ ಲೋಕಕ್ಕೆ ಹೋಗ್ತಾರೆ ರೈಟ್. ಎಲ್ಲ ಕಂಪ್ಲೀಟ್ ಪಾಪವನ್ನ ಬಂದು ಹೋದ ಮೇಲೆ ಸಿಂಶುಮಾರ ಲೋಕಕ್ಕೆ ಹೋಗ್ತಾರೆ. ಆ ಸಿಂಶುಮಾರ ಲೋಕಕ್ಕೆ ಹೋದ ಮೇಲೆ ಸಲ ಬಂದ್ರು ಸಿಂಶುಮಾರ ಪುರಕ್ಕೆ ಸಲ ಬಂದ್ರಿ ಮಟ್ಟು ಯೋಗ್ಯತೆ ಇದೆ ನಾವು ನೋಡಿರೋ ನಾವು ರೈಟ್. ಸಿಂಶುಮಾರ ಪುರ ಮತ್ತು ಧ್ರುವ ಪುರ ಬಂದು ನೋಡಕ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ವೈಷ್ಣವ ಲೋಕನು ಸಂತಾನಿಕ ಲೋಕನು ಒಂದೇ ಅಲ್ವಾ? ದೇ ಆರ್ 2 ಡಿಫ್ರೆಂಟ್ ನೇಮ್ಸ್ ಅಷ್ಟೇ ಅಲ್ವಾ? ವೈಷ್ಣವ ಲೋಕನ ಇಲ್ಲ, ವೈಷ್ಣವ ಲೋಕ ಅಂತ ಇದು ವೈಷ್ಣವ ಲೋಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಡ್ ಸಂತಾನಿಕ ಲೋಕ ದಟ್ ಇಸ್ ಇದಕ್ಕೆ ರಾಜಸರು ಇರುವಂತ ಲೋಕದಲ್ಲಿ ಹೆಸರು ಎರಡು ವೈಷ್ಣವ್. ನಾನು ಜಸ್ಟ್ ಚೆಕ್. ವೈಷ್ಣವ ಲೋಕನ ಸಂತಾನಿಕ ಲೋಕ ಅಂತ ಒಂದಿದೆ. ಅದೇ ತರ ಆ ಸೇಮ್ ಸಂತಾನಿ ಲೋಕ ಇನ್ನೊಂದು ಹೆಸರು ಬಂದು ವೈಷ್ಣವ ಲೋಕ ಅಂತ ಏನೋ ಒಂದು ಅಂತ ಬರ್ದಿತ್ತು. ಒಂದು ಶ್ಲೋಕ ಫ್ರಮ್ ಇದು ಅನುವ್ಯಾಖ್ಯಾನ ಕಾಣುತ್ತೆ. ಅದು ನಾನು ಇದಲ್ಲಿ ನಾನು ನೋಡ್ಬಿಟ್ಟು ತಿರ್ಗಾ ಹೇಳ್ತೇನೆ. ಅದು ವೈಷ್ಣವ ಲೋಕ ಅಂತ ತಾನೆ ಬರ್ದಿತ್ತೋ ಏನೋ. ಇರ್ಲಿಕ್ಕಿಲ್ಲ. ಮೋಸ್ಟ್ಲಿ ವೈಷ್ಣವ ಲೋಕ ಅಂತ ಇರ್ಲಿಕ್ಕಿಲ್ಲ. ಸಾಂತಾನಿಕ ಲೋಕ ನಾನು ನಿಮ್ಗೆ ನಾನು ಬರಿತೇನೆ ನಾನು ಆಮೇಲೆ. ಐ ಥಾಟ್ ದರ್ ಇಸ್ ಸಂತಾನಿಕ ಲೋಕ ಹೆಸರು ಇನ್ನೊಂದು ಹೆಸರು ಬಂದು ವೈಷ್ಣವ ಲೋಕ ಅಂತ ಏನೋ ಒಂದು ಅಂತ ತರ ಏನೋ ಒಂದು ಇದೆ. ಆದ್ರೆ ಅದು ಬಂದು ಇಟ್ ಇಸ್ ದೇವತೆಗಳಿಗೆ ಹೋಗೋದಲ್ಲ. ಅದು ರಾಜಸರು ಮಧ್ಯಮ ರಾಜಸರು ತಾನೆ. ರಾಜಸರು ಸಾತ್ವಿಕ ಬಂದು ಅವ್ರಿಗೆ ಬಂದು ಅವರು ಅವ್ರಿಗೆ ಒಳ್ಳೆ ಗತಿ ಆಗತ್ತೆ. ನಾವೆಲ್ಲಾರು ರಾಜಸರು ಸಾತ್ವಿಕರು ಇರ್ಬೋದು ನಾವು, ಹೋಪ್ಫುಲಿ ನಮ್ಮ ಇದಲ್ಲಿ ಅಲ್ವಾ? ಯಾಕೆ ನಾವು ಸಾತ್ವಿಕರು ಇಲ್ಲ ಸಾತ್ವಿಕರಲ್ಲಿ ಐ ಮೀನ್ ರಾಜಸಿಕ ಇದಲ್ಲಿ ಬರತ್ತಲ್ಲ ಹರಿಕಥಾಂಸಾರದಲ್ಲಿ ರಾಜಸರಲ್ಲಿ ಸಾತ್ವಿಕರು. ರಾಜಸರಲ್ಲಿ ಸಾತ್ವಿಕರು ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ. ಸಾಂತಾನಿಕ ಲೋಕನೇ ಅವ್ರಿಗೂ. ರಾಜಸ ಅನ್ನೋದು ಒಂದು ಕೆಟಗರಿ, ಅದು ಮಧ್ಯಮ ಜೀವಿಗಳೇ. ಅದರಲ್ಲಿ ರಾಜಸರಲ್ಲಿ ರಾಜಸರು, ರಾಜಸ ಸಾತ್ವಿಕರು, ರಾಜಸ ತಾಮಸರು ಅಂತ ವಿಭಾಗ ಇದೆ. ಅದರಲ್ಲಿ ತಾರತಮ್ಯ ಇದೆ. ನಾವು ರಾಜಸರು ಅಲ್ವೇ ಅಲ್ಲ, ಸಾತ್ವಿಕರು. ನಾವು ಮನುಷ್ಯೋತ್ತಮರ ಕೆಟಗರಿಯಲ್ಲಿ ಬರ್ತೇವೆ. ನಾವು ಸಾತ್ವಿಕರೇ. ಸಾತ್ವಿಕ ಜೀವಿಗಳು, ಮನುಷ್ಯೋತ್ತಮರು. ನಾವೆಲ್ಲ ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರು. ಆದ್ರೆ ಒಂದು ಶ್ಲೋಕದ ನಾನು ಇವತ್ತು ನಮ್ಗೆ ರಾತ್ರಿ 10 ಗಂಟೆ 11 ಗಂಟೆ ಆಲ್ಮೋಸ್ಟ್ ಆಯ್ತು. ಇದು ನಾಳೆ ಬೆಳಿಗ್ಗೆ ಆಮೇಲೆ ನಾನು ಆ ಶ್ಲೋಕ ನಾನು ಬರಿತೇನೆ ಇದರಿಂದ ಹರಿಕಥಾಂಸಾರದಲ್ಲಿಂದ. ರಾಜಸಿಕ ಸಾತ್ವಿಕರು ಬಂದು ದೇವ್ರ ಭಕ್ತರು. ರಾಜಸಿಕ ತಾಮಸರು ಅವರೆಲ್ಲರೂ ಮಧ್ಯಮ. ಕರೆಕ್ಟ್. ರಾಜಸರಲ್ಲಿ ಮೂರು ವಿಧ ಇದೆ. ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತ 3 ವಿಭಾಗ ಇದೆ. ಅದರಲ್ಲಿ ತಾಮಸರು ಅವರು ಕೆಟ್ಟವರು. ಅಂದ್ರೆ ರಾಜಸಿಕ ತಾಮಸರು ಕೆಟ್ಟವರು ಕ್ಯಾಟಗರಿಲಿ ಆಲ್ಮೋಸ್ಟ್ ದೈತ್ಯರ ಕ್ಯಾಟಗರಿಗೆ ಹೊಟ್ಟೋಗ್ತಾರೆ. ರಾಜಸರವರು ಸಂತಾನಿಕ ಲೋಕಕ್ಕೆ ಹೋಗ್ತಾರೆ. ರಾಜಸಿಕ ಸಾತ್ವಿಕರು ಅವರು ಮನುಷ್ಯೋತ್ತಮರು ಅಂತ ಏನೋ ನಾನು ಕೇಳಿದ್ದೆ ನಾನು. ಹೌದು ಸ್ವಾಮಿ, ಹಾಗೆ ಕೇಳಿರೋದು. ರಾಜಸ ಸಾತ್ವಿಕರು ಅಂದ್ರೆ ಮನುಷ್ಯೋತ್ತಮರು ಅಂತಾನೆ ಕೇಳಿರೋದು ಹರಿಕಥಾಂಸಾರದಲ್ಲಿ. ಹರಿಕಥಾಂಸಾರದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ. ಮೋಕ್ಷ ಇದೆಯಾ ಅಂತ ಕೇಳ್ತಾ ಇದ್ದೇನೆ ನಾನು. ಇದೆ. ಮೋಕ್ಷ ಇದೆ. ಅವ್ರಿಗೆಲ್ಲ ಒಳ್ಳೆ ಮೋಕ್ಷನೇ. ಅವ್ರಿಗೆಲ್ಲ ಸಾತ್ವಿಕ ಮೋಕ್ಷನೇ. ಆದ್ರೆ ಅವರಿಗೆ ಮೋಕ್ಷ ಇದೆ ಅಂತ ಆದ್ರೆ ರಾಜಸರು ಹೇಗಾಗ್ತಾರೆ? ಅದೇ ಮನುಷ್ಯೋತ್ತಮರಿಗೆ ಅವ್ರೆ ಅಂತ ಹೇಳಿದ್ದಾರೆ ಸ್ವಾಮಿ.
ಹರಿಕಥಾನ್ ಅವ್ರಿಗೆ ಸಾರಥಿ ಬರುತ್ತೆ. ಮನುಷ್ಯೋತ್ತಮರು ರಾಜಸ ಸಾತ್ವಿಕರಲ್ಲಿ ಬರ್ತಾರೆ ಅಂತ ಹೇಳಿದಾರೆ ಸ್ವಾಮಿ. ಹಾ ನಾನ್ ನಾಳೆ ನಾನು ಅದು ನಾ ಹೇಳ್ತೀನಿ, ಅದು ಒಂದು ಹೇಳ್ತೀನಿ. ಆಮೇಲೆ ಈ ನೀವು ಈಗ ಯಾಕೆ ಹೇಳಕ್ ಬಂದೆ ಅಂದ್ರೆ, ಇವ್ರು ಇನ್ನೊಬ್ರು ಪಾಪ ಅವರು ಒಂದು ವೈಷ್ಣವ ಒಂದು ಲೋಕ ಅಂತ ಹೇಳಿದ್ರಲ್ಲ, ಆ ವೈಷ್ಣವ ಲೋಕ ಅಂತ ಹೇಳುವಾಗ ಅದು ಅಲ್ಲ, ಅವ್ರು ವೈಶ್ವಾನರ ಲೋಕ ಅವ್ರು ಹೇಳಿದ್ದು. ವೈಶ್ವಾನರ ಲೋಕ. ಓಕೆ, ವೈಶ್ವಾನರ ಲೋಕ ಅದು ಬೇರೆ, ಅದು ಬೇರೆ, ಅದು ಬೇರೆ, ಅದು ಬೇರೆ, ಅದು ಬೇರೆ. ಈ ಸಾಂತಾನಿಕ ಲೋಕಕ್ಕೆ ಇನ್ನೊಂದು ಹೆಸರು ಇದೆ. ಅದು ನಾನು ನಾಳೆ ಅದು ನಾಳೆ ನಾನು ನೋಡ್ಬಿಟ್ಟು ನಾನು ಹೇಳ್ತೇನೆ ನಿಮ್ಗೆ. ಅದು ಅನುವ್ಯಾಖ್ಯಾನದಲ್ಲಿ ಬರತ್ತೆ ಕಾಣುತ್ತೆ, ಅನುವ್ಯಾಖ್ಯಾನದಲ್ಲಿ ಇದೆಲ್ಲ ಬರತ್ತೆ ಕಾಣುತ್ತೆ. ಒಬ್ರು ಬರ್ದಿದ್ರು, ಅದು ನೋಡಿ, ಅದು ನನ್ನ ಹತ್ರ ಇದೆ, ಅದು ನಾನು ನಾಳೆ ಹೇಳ್ತೇನೆ ನಾನು. ಸರಿ ಸರಿ, ಓಕೆ, ನೋಡೋಣ. ನಮಸ್ಕಾರ. ನಾವು ನಿನ್ನೆ ನೋಡಿಲ್ಲ, ವೈಶ್ವಾನರೋ ದ್ಯೂನದ್ಯಾಂ ವಾ ಸೂರ್ಯೋ ವಾ ದೇಹ ಏವ ವಾ ವಿಧೂಯ ಸರ್ವ ಪಾಪಾಣಿ ಯಾಂತಿ ಕಿಂತೂಕ್ನ ಕೇಶವಂ. ಕಿಂತೂಕ್ನ ಅಂದ್ರೆ ನೀವು ವೈಶ್ವಾನರ. ಸೊ ಸರ್ವ ಪಾಪಾನಿ ವಿಧೂಯನ್ ಕೊಟ್ಟಿದ್ದಾರೆ, ರೈಟ್? ವೈಶ್ವಾನರ ಲೋಕಕ್ಕೆ ಹೋಗಿ ಆ ನದಿಲಿ ಮಡಿಯೋದ ಮೇಲೆ ಬಂದು ಸರ್ವ ಪಾಪಾಣಿ ಒಂದು ಪಾಪ ಹೋಗತ್ತೆ ಎಂಬ ಮಾತು ಕೂಡ ನಾವು ನೋಡಿರಿ ನಾವು. ಸೊ ಆದ ಒಂದು ಕಾರಣದಿಂದ ಎಲ್ಲಾರು ವೈಶ್ವಾನರ ಲೋಕಕ್ಕೆ ಹೋಯೇ ಮೇಲೆ ಹೋಗಕ್ಕೂ ಎಲ್ಲ ರೂಟ್ ಇಲ್ಲ, ಹಂಗೆ. ಧನ್ಯವಾದಗಳು ಆಚಾರ್ಯ, ನಮಸ್ಕಾರಗಳು. ಇಲ್ಲಿ ಹೋಗೋರ್ಗೆ ಯಾರಿಗೆ ಧ್ರುವ ಲೋಕಕ್ಕೆ ಹೋಗುವಕ್ಕಿಂತ ಮುಂಚೆ ವೈಶ್ವಾನರ ಲೋಕಕ್ಕೆ ಹೋಗಿ ಅಲ್ಲಿ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಹೋಗಬೇಕು ಅಂತ. ಎಲ್ರೂ ಕೂಡ ಅಲ್ಲಿಗೆ ಹೋಗ್ಲೇಬೇಕು ಅಂತಿಲ್ಲ, ಬೇರೆ ಲೋಕಗಳಿಗೆ ಹೋಗಿಯೂ ಪಾಪ ಪರಿಹಾರ ಮಾಡ್ಕೊಳ್ಬಹುದು. ಓಕೆ, ಸೊ ಈ ರೂಟ್ಲಿ ಹೊರಂತವ್ರು ಈ ಅಂತ ಕೂಡ ಇದಲ್ಲ ಅಲ್ಲೇ. ಅಂದ್ರೆ ಏನರ್ಥ? ದೇವ ನದಿಯಲ್ಲಿ ಸ್ನಾನ ಮಾಡಿಯೂ ಪಾಪ ಕಳ್ಕೊಳ್ಬಹುದು. ಓಕೆ, ಅಲ್ಲಿ ಕೆಲವರು ದೇವ ನದಿಯಲ್ಲಿ ಸ್ನಾನ ಮಾಡಿ ಪಾಪ ಕಳ್ಕೊಂಡು ಆಮೇಲೆ ಹೋಗ್ತಾರೆ. ಕೆಲವರು ವೈಶ್ವಾನರ ಲೋಕಕ್ಕೆ ಹೋಗಿ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಹಂಗ ಅರ್ಥ ಅದಕ್ಕೆ. ಓಕೆ, ಅಲ್ಲಿ ಹೋಗ್ಲೇಬೇಕು ಅಂತಿಲ್ಲ. ವೈಶ್ವಾನರೇ ದ್ಯೂನದ್ಯಾಂ, ವೈಶ್ವಾನರಲ್ಲಿ ಇರುವ ದ್ಯೂನದ್ಯಾನ್ ಇಲ್ಲವಾ? ಹಂಗೆ ತಗೊಂಬಕ್ಕಿಲ್ಲವಾ? ವೈಶ್ವಾನರೇ ಓಕೆ, ಅಥವಾ ದ್ಯುನದ್ಯಾಂ, ದ್ಯುನದಿಯಲ್ಲಿ ಅಂತ. ಓಕೆ ಓಕೆ, ಎರಡೂ ಇದನ್ನೇ, ಅದು ಏನದು ಸಪ್ತಮಿ ವಿಭಕ್ತಿನೇ. ಓಕೆ ಓಕೆ. ಆಮೇಲೆ ಸರ್, ಈ ಧ್ರುವ ಬಂದು 18ನೇ ಗಚ್ಚಿನ ಬರ್ತಾನಲ್ವ? ಧ್ರುವ ಬಂದು 18ನೇ ಗಚ್ಚಿ, ರೈಟ್? ಧ್ರುವ ಬಂದು 18ನೇ ಗಚ್ಚಿನ ಬರ್ತಾನಲ್ವಾ? ಸೊ ಈ ದ್ವಾರಪಾಲಕರು ಏಕೆ ಕಚ್ಚಿಲಿ ಬರ್ತಾರೆ? ಅವ್ರಿಗೆ ನಮಸ್ಕಾರ ಮಾಡ್ತಾನ? ಧ್ರುವ ಬಂದ ಮಾಡಿದ್ದಾನ ಅರ್ಥನ? ಇಲ್ಲ, ಧ್ರುವ 19 ಅಲ್ವಾ? ನನ್ನದಲ್ಲಿ ಬಂದು ಅವರು 19 ಮೋಸ್ಟ್ಲಿ. ಅವರು 19, ಧ್ರುವನು 19. ನನ್ನ ಇದರಲ್ಲಿ ಬಂದು 18 ಬಡ್ಕೊಂಡ, ಇದ್ರಲ್ಲಿ ಬಂದು ಇವರು ಅವತ್ತು ನೋಡಿದ್ರಲ್ಲ ನೀವು, 18, 19 ಅನ್ನೋದು ಸ್ವಲ್ಪ ಇದು ಇದೆ. ನಿಮ್ಮಲ್ಲಿ ಗಣಪತಿ ಎಷ್ಟು? ಗಣಪತಿ 18. ಗಣಪತಿ ಮತ್ತೆ ಈ ಧ್ರುವ ಎಲ್ಲ ಒಂದೇ ಕಕ್ಷನ? ಇದು ಬಂದು ಸತ್ರತ್ನಮಾಲ ಇದ್ರಲ್ಲಿ ಅದ್ಲಿ ಕೊಟ್ಟ ತಾರತಮ್ಯ. ಇವರು ವಿಟ್ಲಾಚಾರ್ಯರೇ ಚಂದ್ರಿಕಾ ತಾರತಮ್ಯ ಸತ್ರತ್ನಮಾಲೆಯಲ್ಲಿ ಬಂದು ಕೊಟ್ಟಿದ್ದಾರೆ. ಇಲ್ಲ, ನಿಮ್ಮಲ್ಲಿ ಗಣಪತಿ ಕುಬೇರ ಎಲ್ಲ 18. ಓಕೆ, 19ರಲ್ಲಿ ಎಲ್ಲ ಇವರು ಚಕ್ರವರ್ತಿಗಳು ಅವರೆಲ್ಲ ಬರೋದು. ಕರೆಕ್ಟ್. ಚಕ್ರವರ್ತಿ, ಪಾದಾಭಿಮಾನಿ ದೇವತೆಗಳು, ಜಯಂತ ಎಲ್ಲ 19ನೇ ಗತಿ, ಅವರೆಲ್ಲ 19. ಅಲ್ಲೇ ಧ್ರುವ ಬರೋದು. ಓಕೆ, ಅಲ್ಲೇನೆ ಇವರು ಕೂಡ ಚಂಡ ಪ್ರಚಂಡರು, ನಂದರು ಸುನಂದರು ಎಲ್ಲರೂ ಅದೇ ಕಕ್ಷೆನೆ, ಒಂದೇ ಕಕ್ಷೆ ಅವರಲ್ಲ. ಒಂದೇ ಗಚ್ಚಿ ಇದ್ರೆ ಅದಕ್ಕೆ ನಮಸ್ಕಾರ ಮಾಡ್ತಾನಾಗ? ಒಂದೇ ಕಕ್ಷೆಯಲ್ಲಿರೋ ನಮಸ್ಕಾರ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ಬನ್ನಿ. ಓಕೆ, ಸ್ನೇಹಿತರು ಅವಂತೆ, ಅವರು ವಿಷ್ಣು ಭಕ್ತರು, ಇವರು ವಿಷ್ಣು ಭಕ್ತರಲ್ವಾ? ಓಕೆ, ಹಾಗಾಗಿ ಅವ್ರು ಬಂದಾಗ ಇವರು ಇದನ್ನ ಮಾಡ್ಬೇಕು. ಆಮೇಲೆ ಇವಾಗ ಸದ್ಯದಲ್ಲಿ ಧ್ರುವ ಮನುಷ್ಯನಾಗಿ ಅವತಾರ ಮಾಡಿದ್ದಾನೆ, ಅವರು ದೇವಲೋಕದಿಂದಲೇ ಬಂದವರು. ಹಾಗಾಗಿ ಅವರಿಗೆ ಇವ್ರಿಗಿಂತ ಸ್ವಲ್ಪ ಹೆಚ್ಚು ಇದು ಇರುತ್ತೆ. ಒಂದೇ ಕಕ್ಷೆ ಕೂಡ ಅವರು ಸಾಕ್ಷಾತ್ ವಿಷ್ಣು ಲೋಕದಿಂದ ವಿಷ್ಣು ಪಾರ್ಷದರಾಗಿ ಬಂದಿದ್ದಾರೆ. ಇವಾಗ ಮೂಲ ರೂಪದಿಂದ ಬಂದಿದ್ದಾರೆ, ಇವನು ಅವತಾರ ರೂಪದಲ್ಲಿದ್ದಾನೆ. ಹಾಗಾಗಿ ಅವರು ಪೂಜ್ಯರೇ. ಆಯ್ತಾಯ್ತು.
ನಮಸ್ಕಾರ ಆಚಾರ್ಯ. ಒಂದು ಸಣ್ಣ ಪ್ರಶ್ನೆ. ಹಾ. ಇದು 35ನೇ ಶ್ಲೋಕದಲ್ಲಿ ಕಲಾ ಜನಹು ಅಲ್ಲಿ ಹೋಗ್ಲಿಕ್ಕೆ ಸಾಗಿಲ್ಲ, ಬಟ್ ಆದರೂ ಭಗವಂತನ ಅನುಗ್ರಹದಿಂದ ಇತರ ಜನರು ಹೋಗ್ಲಿಕ್ಕೆ ಆಗತ್ತೆ ಅಂತ ಹೇಳಿದರೆ, ಮುಂಚೆ ಬಂದು ಋಷಿ ಮುನಿಗಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಇದು ದೇವತೆಗಳು ಅಲ್ಲಿ ಶಿಂಶುಮಾರ ಲೋಕ ಆ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಆಗತ್ತೆ ಅಂತ ಹೇಳಿದರೆ, ಇದು ಹೇಗೆ ನೋಡ್ಬೇಕು ಆಚಾರ್ಯ ಈ ಲಾಸ್ಟ್ ಶ್ಲೋಕ 35ನೇ ಶ್ಲೋಕ? ದೇವತೆಗಳಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಬೇರೆಯವರಿಗೆ ಭಗವಂತನ ಅನುಗ್ರಹದಿಂದ ಹೋಗ್ಲಿಕ್ಕೆ ಆಗತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ಅದನ್ನೇನು ಹೇಳಿಲ್ವಲ್ಲ ಇಲ್ಲಿ ಕೊಟ್ಟಿದ್ದಾರಲ್ವ, ಇದು ಕೂಡ ಈ ಪ್ರಕಾಶಿಗಳು ಹೇಳಿದ್ದಾರಲ್ವ? ಅದು ಲೋಕಕ್ಕೆ ಹೋಗಬಹುದು. ಶಿಂಶುಮಾರ ಲೋಕಕ್ಕೆ ಈ ಯಾರೋ ಒಳ್ಳೆ ಸಚ್ಚಿಂತನೆ ಮಾಡ್ತಕ್ಕಂತಹ ಸಾತ್ವಿಕ ಜನರು, ಅಪರೋಕ್ಷ ಜ್ಞಾನಿಗಳೆಲ್ಲ ಹೋಗ್ಬೋದು. ಆ ಲೋಕದ ಒಳಗೆ ಇರುವ ಪಟ್ಟಣ ಇದಲ್ಲ, ಅಲ್ಲಿಗೆ ದೇವತೆಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿರೋದು. ಓಹೋ, ದೂರೇನ ನೋಡ್ತಾರೆ ಅದು ಕೂಡ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದೇ ಆ ಪಟ್ಟಣವನ್ನ, ಆ ಪಟ್ಟಣವನ್ನ ದೂರದಿಂದ ನೋಡ್ತಾರೆ. ಓಕೆ 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 ಆಚಾರ್ಯ. ಅದೇ ತರ ಇನ್ನೊಂದು 29ನೇ ಶ್ಲೋಕದಲ್ಲಿ ಒಂದು ದಿಷ್ಣ್ಯಾಗ್ರ್ಯಂ ಕೊಟ್ಟಿದ್ದಾರೆ. ದಿಷ್ಣ್ಯಾಗ್ರಂ ಅಂದ್ರೆ ಇದು ವಿಮಾನವ? ದಿಷ್ಣ್ಯ ಅಂದ್ರೆ ಅದು ವಿಮಾನವ? ಅದು ದಿಷ್ಣ್ಯಾಗ್ರಂ ಅಂದ್ರೆ ಹೌದು, ಉತ್ತಮವಾದ ವಿಮಾನ, ಶ್ರೇಷ್ಠವಾದ ವಿಮಾನ. ಓಕೆ 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 ಓಕೆ, ಅಷ್ಟೇ ಆಯ್ತು. ಇದು ಇದು ಈ ರಾಜಸ ಸಾತ್ವಿಕ, ರಾಜಸಿಕ, ಇದನ್ನ ಬಗ್ಗೆ ಒಂದು ಈ ಭಗವದ್ಗೀತಾ 4ನೇ ಅಧ್ಯಾಯದಲ್ಲಿ ಚಾತುರ್ವರ್ಣ್ಯ ಮಯಾಶಿಷ್ಟಂ ಗುಣ ಅದಲ್ಲಿ ಬಂದು ಇದು ಬರುತ್ತೆ. ಇದು ಆ ವಿವರಣ ಅದು ವಿವೃತ್ತಿಯಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ವಿವರವಾಗಿ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದು ವಿಭಾಗ, ಅದು ನೆನಪಿಗೆ ಬಂದು ಅದೇನು ಜಸ್ಟ್ ಹಂಚಿಕೊಳ್ಳಬೇಕು ಅಂತ ಹೇಳಿದ. ನೋಡ್ತೇನೆ. ಹರೇ ನಮಃ. ನಾಳೆ ನೋಡ. ಹರೇ ನಮಃ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ. ಹರೇ ಶ್ರೀ ನಮಸ್ಕಾರ ಗುರುಗಳೇ.